ಅಳಿಯನ ಜೊತೆ ಅತ್ತೆ ಎಸ್ಕೇಪ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಳಿಯನೊಂದಿಗೆ ಪರಾರಿಯಾಗಿದ್ದಂಥ ಅತ್ತೆ ದಿಢೀರ್ ಪ್ರತ್ಯಕ್ಷ ಆಗಿದ್ದಾರೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ನಾಪತ್ತೆಯಾಗಿದ್ದ ಅತ್ತೆ ಶಾಂತ ದಿಢೀರಂತ ಕಾಣಿಸ್ಕೊಂಡಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ನನ್ನಿಂದ ಸಾಲ ಮಾಡಿಸಿ ವಾಪಸ್ ನೀಡದೆ ಹಿಂಸೆ ನೀಡಿದ್ದಾರೆ. ಸಾಲಗಾರರು ಸಾಲ ಕೇಳಿದ್ರೆ ಪತಿ ನಾಗರಾಜ್ ಸ್ಪಂದಿಸ್ತಾ ಇಲ್ಲ. ನಾಪತ್ತೆಯಾಗಿದ್ದ ಅತ್ತೆ ಅಂತ ಸುಳ್ಳು ಹೇಳಿಕೊಂಡು ಓಡಾಡಿದ್ದಾರೆ. ಪತಿ ನಾಗರಾಜ್ ವಿರುದ್ಧವೇ ಆರೋಪ ಮಾಡಿದ್ದಾರೆ ಶಾಂತ. ಅಳಿಯ ಗಣೇಶ್ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ. ಅಳಿಯನ ಜೊತೆ ನಾನು ಹೋಗಿಲ್ಲ, ಹೊಸ ಕತೆ ಕಟ್ತಾ ಇದ್ದಾರೆ ಅತ್ತೆ. ಇಲ್ಲದ ಸಲದನ್ನೆಲ್ಲ ಆರೋಪ ಹಾಕಿದ್ರು. ಅವರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ನೆಂಟ್ರ ಮನೆಗೆ ಹೋಗಿರಂಗೆ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ಬರು ಸಂಘ ಸಾಲ ಯಾವುದೂ ಒಪ್ಕೊಂಡಿಲ್ಲ, ಯಾವ್ದ್ಯಾವ್ದೂ ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರು. ಸಾಲ ಕೊಟ್ಟರವ್ರಿಗೇನೆ ವಾಪಸ್ಸು ನೀವು ಹೋಗ್ರಿ ವಿಷ ಕೊಡಿ ಹೋಗ್ರಿ ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದ್ದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ರಾತ್ರಿ ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನೆನ್ನೆ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡ್ತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ನಾನು ಮಜಾ ಮಾಡೋದನ್ನ ನೋಡಿ ಜನಗಳು ನನಗೆ ಹೇಳಿ ನೀನೆಲ್ಲ ಸಾಲ ಮಾಡಿ ನೀನು ಅಲ್ಲಿ ಹಾಕಿ ಹೋಗಿದೀಯಾ. ಅವ್ರು ನೋಡಿದ್ರೆ ಎಲ್ಲರೂ ಸೇರ್ಕೊಂಡು 4 ಜನ ಆರಾಮಾಗಿ ಮಜವಾಗಿ ತಿರುಗ್ತಾ ಇದಾರೆ, ಶೋಕಿ ಮಾಡ್ತಾ ಇದಾರೆ. ನಾವು ಹೋಗಿ ಸಾಲ ಕೇಳೋರು ವಿಷ ಕುಡಿ ಹೋಗ್ರಿ ಅಂತದಾರೆ ಅಂತ. ದಯವಿಟ್ಟು ನೀವು ಏನಾದರೂ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು, ನನಗೂ ನ್ಯಾಯ ಕೊಡಿಸ್ಬೇಕು. ಅವರು ಯಾರು ಹೋದ್ರು ರೌಡಿಸಮ್ ಮಾಡ್ತಾ ಇದ್ದಾರೆ, ಹೊಡಿಯಕ್ಕೆ ಬರೋದು, ಕೊಲೆ ಮಾಡ್ತೀನಿ ಅನ್ನೋದು. ಅವಳನ್ನ ಕರ್ಕೊಂಬಂದು ಡೈವರ್ಸ್ ಆಗಿರೋ ಹೆಂಡತಿ ಕರ್ಕೊಂಬಂದು ಅವ್ರ ಮಕ್ಳಿಗೋಸ್ಕರ ಈಗ ಆ ಪ್ಲಾನ್ ಮಾಡಿ ಸಾಲನೆಲ್ಲ ಒಟ್ಟು ನನ್ನ ತಲೆ ಮೇಲೆ ಹಾಕಿ ಕುತ್ಕೊಳಕ್ ನೋಡ್ತಾ ಇದ್ದಾರೆ. ಅವ್ರು ಇದ್ದಾಗಲೇ ಜೊತೆಗೆ ಊರ್ ಜನ ಎಲ್ಲ ಬಂದು ಸಾಲ ಕೊಟ್ಟಿರೋದು. ಯಾರು ಸಪ್ರೇಟ್ ಆಗಿ ಇಷ್ಟೊಂದೆಲ್ಲ ಸಾಲ ಯಾರು ಕೊಡಲ್ಲ. ಇಷ್ಟು ವರ್ಷ ಆಗಿದ್ದು ನಾನು ಬಂದು ಇಲ್ಲಿದ್ದಿ ಈ ಊರಾಗ ನೋಡ್ತಾ ಇದ್ದಾರೆ. ನಾನು ಹಂಗಿರೋದಕ್ಕೆ ಜನಗಳೆಲ್ಲ ನನ್ಗೆ ಬಾ ನಿನ್ಗೊಂದು ನ್ಯಾಯ ಕೊಡಿಸ್ತೀವಿ ನಾವು ಅಂತೇಳಿ ಅವ್ರು ಬಲವಂತ ಮಾಡ್ಕೊಳ್ತಾರೆ. ಹೊರತು ನಾನು ಜೀವಕ್ಕೆ ಎದ್ರಕೊಂಡು ಹೋಗಿದ್ದೆ ಹೊರತು ನಾನು ಇದಕ್ಕೆಲ್ಲ ಹೋಗಿದ್ದಿಲ್ಲ. ಇಬ್ರು ಸೇರ್ಕೊಂಡು ಬಂದು ಹೊಡೆದಾರೆ. ಅವಳು ನಾನು ಲೀಗಲ್ ಹೆಂಡ್ತಿ, ನನ್ನ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ಮೇಲೆ ನನಗೆ ಮದುವೆ ಆಗಿದ್ದಾರೆ. ಅವರು ಮದುವೆ ಆಗಿ ಈಗ ದುಡ್ಡು ಕಾಸಿಗೋಸ್ಕರ ಈಗ ಮನೆಗೋಸ್ಕರ ನನ್ನನ್ನು ಈ ತರ ಎಲ್ಲ ಮಾಡಿದ್ದಾರೆ. ಆಸ್ತಿ ಮನೆಗೋಸ್ಕರ ನನ್ನನ್ನು ಬೀದಿ ಮೇಲೆ 10-15 ದಿವಸದಿಂದ ಬೇರೆಯವರಿಗೆಲ್ಲ ಕಾಲ ಮಾಡ್ತೀವಿ. ಪಾಪ ಬೇರೆಯವರೆಲ್ಲ ಇಟ್ಕೊಂಡು ಅನ್ನ ಹಾಕ್ತಿದ್ದಾರೆ ನನ್ನನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.